ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಇವತ್ತು ನಾನೊಂದು ಗಿಡ ತೋರಿಸ್ತೀನಿ. ಅದೇನು ಅಂತಂದರೆ ನೋಡಿ, ಗಿಡ ಇದು ದಾಸವಾಳದ ಗಿಡ. ನಿಮಗೆ ಗೊತ್ತಿರ್ಬೋದು, ದಾಸವಾಳದ ಗಿಡ, ಎಲೆ, ಆಮೇಲೆ ಹೂವು ಅದೆಲ್ಲವೂ ತುಂಬ ಉಪಯುಕ್ತಕಾರಿಯಾಗಿದೆ. ಹೇಳ್ತೀನಿ ಕೇಳಿ. ಇದರ ಎಲೆ ಇದೆಯಲ್ಲ ಸ್ನೇಹಿತರೆ, ನೋಡಿ, ಈ ಎಲೆಯನ್ನು ಸ್ವಲ್ಪ ಜಜ್ಜಿಬಿಟ್ಟು ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತಿಟ್ಟರೆ ಅದು ಗೊಂಪು, ಅಂದರೆ ಸ್ವಲ್ಪ ಶ್ಯಾಂಪು ಥರ ಯೂಸ್ ಆಗುತ್ತೆ. ಅದನ್ನು ನಾವು ತಲೆಗೆ ಹಾಕ್ಕೋಬೋದು. ಬಟ್ ಇದು ತುಂಬ ತಂಪು. ಯಾರಿಗೆಲ್ಲ ಉಷ್ಣ ದೇಹ ಇರುತ್ತೆ ಅಂಥವ್ರಿಗೆ ಮಾತ್ರ, ಅಂದರೆ ಯಾರಿಗೆ ಮೈ ಹೀಟ್ ಇರುತ್ತೆ ಅಂಥವ್ರಿಗೆ ಮಾತ್ರ ಈ ಶ್ಯಾಂಪೂನ ಯೂಸ್ ಮಾಡ್ಬೋದು. ಇದರ ಎಲೆಯಿಂದ ಶ್ಯಾಂಪು ಮಾಡ್ಬೋದು. ಆಮೇಲೆ ಇದರ ಈ ಸಣ್ಣ ಸಣ್ಣ ಸ್ಟೆಮ್ ಇರುತ್ತಲ್ಲ, ಅದನ್ನು ಕೂಡ ನಾವು ಶ್ಯಾಂಪು ಥರ ಯೂಸ್ ಮಾಡ್ಕೋಬೋದು. ಅದಲ್ಲದೆ ಇದರ ಇನ್ನು ಹೂವಕ್ಕೆ ಬರೋಣ. ಹೂವದಿಂದ ಕೂಡ ನಾವು ಶ್ಯಾಂಪು ಮಾಡ್ತೇವೆ. ಅದಲ್ಲದೆ ಹೂವದಿಂದ ಚಟ್ನಿ ಮಾಡ್ತೀವಿ. ಆಮೇಲೆ ಸ್ವಲ್ಪ ರಸಮ್ ಥರ ಮಾಡ್ಬೋದು. ಸ್ವಲ್ಪ ಕಾಳುಮೆಣಸು ಅದೆಲ್ಲ ಹಾಕ್ಬಿಟ್ಟು ರಸಮ್ ಥರ ಮಾಡ್ತಾರೆ. ಅದಲ್ಲದೆ ಈ ಥರ ಇದೆ. ನಾನು